ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಡೈಲಿ ವೇಸ್ಟ್ ಚಾನಲ್. ಇವತ್ತಿನ ರೆಸಿಪಿ ಸಾಗು ಮಾಡೋಣ. ಸಾಗುಗೆ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಬಟ್ ನೀವು ಒಣ ಬಟಾಣಿ ತೊಗೊಳ್ಳೋದಾದರೆ ರಾತ್ರಿನೇ ನೀರಲ್ಲಿ ನೆನೆ ಹಾಕಿಬಿಟ್ಟು ತೊಗೊಳ್ಳಿ. ವೆಜಿಟೇಬಲ್ಸು ನಾನು ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟ್ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆ ಅದೆಲ್ಲದನ್ನು ಸೇರಿಸ್ಕೊಳ್ಬೋದು. ಸೊ ನನ್ನ ಹತ್ರ ಇರೋ ವೆಜಿಟೇಬಲ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಇದನ್ನೆಲ್ಲದನ್ನು ಕುಕ್ಕರಿಗೆ ಸೇರಿಸಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು. ಬಟ್ ನೀರು ಜಾಸ್ತಿ ಹಾಕಬೇಡಿ, ಯಾಕೆಂದರೆ ಸಾಗು ನೀರಾದರೆ ರುಚಿ ಚೆನ್ನಾಗಿರಲ್ಲ. ಸೊ ನಾವಿನ್ನೂ ಮಸಾಲ ಕೂಡ ರುಬ್ಲಿಕ್ಕಿರೋದ್ರಿಂದ ಅದಕ್ಕೂ ನೀರು ಹಾಕ್ತೀವಿ. ಸೊ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೋಣ. ಅಂದರೆ ವೆಜಿಟೇಬಲ್ಸ್ದು ಮೇಲ್ಗಡೆ ನೀರು ಸ್ವಲ್ಪ ಬಂದರೆ ಸಾಕು. ಇದನ್ನು 3 ವಿಷಲ್ ಕೂಗಿಸಿ ವಿಷಲ್ ಆದಮೇಲೆ ಕುಕ್ಕರ್ ಕೂಲ್ ಆಗಲಿಕ್ಕೆ ಇಡಿ. ಫ್ರೆಂಡ್ಸ್, ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವಾಗ ನಾವು ಮಸಾಲೆ ರುಬ್ಲಿಕ್ಕೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ. ಸ್ವಲ್ಪ ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ 2 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತೊಗೊಂಡಿದ್ದೀನಿ, ಮತ್ತು 1 ಇಂಚ್ ಆಗೋಷ್ಟು ಶುಂಠಿ, 1 ಸ್ಪೂನು ಜೀರಿಗೆ, ಮತ್ತು 1-2 ಸ್ಪೂನ್ ಆಗೋಷ್ಟು ಪುಟಾಣಿ, ಹಸಿ ಕಾಯಿ ತುರಿ, ಅರಿಶಿಣದ ಪುಡಿ, ಕರಿಬೇವು, ಬೆಳ್ಳುಳ್ಳಿ 3, ಚಕ್ಕೆ 1/2 ಇಂಚು, 1 ಏಲಕ್ಕಿ, 2 ಲವಂಗ, 5-6 ಕಾಳುಮೆಣಸು, ಸ್ವಲ್ಪ ಬೆಲ್ಲ ಮತ್ತು ಹುಳಿನ ತೊಗೊಂಡಿದ್ದೀನಿ. ಸೊ ಇದೆಲ್ಲದನ್ನು ನಾವು ರುಬ್ಕೊಳ್ಬೇಕು. ರುಬ್ಕೊಳ್ಳುವಾಗ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನೀವು ಆಲ್ರೆಡಿ ವೆಜಿಟೇಬಲ್ಸ್ ಬೇಯಲಿಕ್ಕೆ ಉಪ್ಪು ಹಾಕಿದ್ದೀರಾ, ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ನೀರು ಕೂಡ ದೊಡ್ಡ ಗ್ಲಾಸಲ್ಲಿ ಆದರೆ 1 ಗ್ಲಾಸ್ ಹಾಕಿ ಸಾಕಾಗತ್ತೆ. ನೀರನ್ನು ಹಾಕಿ ನೀವು ನುಣ್ಣಗೆ ಇದನ್ನು ರುಬ್ಕೊಂಡು ನೀವೇನು ವೆಜಿಟೇಬಲ್ ಬೇಯಿಸಿ ಕೂಲಾಗಲಿಕ್ಕೆ ಇಟ್ಟಿದ್ರಲ್ಲ ಅದಕ್ಕೆ ಇದನ್ನು ಸೇರಿಸ್ಬಿಟ್ಟು ಕುದಿಲಿಕ್ಕೆ ಬಿಡಿ. ಈ ಕುದಿಲಿಕ್ಕೆ ಬಿಡುವಾಗ ನೀವು ಅದು ಮಸಾಲ ಸೇರಿಸಿ ಆದಮೇಲೆ ನೀರು ನೋಡಿ, ನೀರು ನಿಮಗೆ ಬೇಕು ಅನಿಸಿದರೆ ಮಾತ್ರ ಹಾಕಿ, ಇಲ್ಲಾಂದರೆ ಹಾಕಬೇಡಿ. ಜಾಸ್ತಿ ನೀರಾದರೆ ಸಾಗು ಚೆನ್ನಾಗಿರಲ್ಲ. ಸೊ ಹೀಗೆ ಕುದಿಲಿಕ್ಕೆ ಬಿಡಿ. ಇದು ಚೆನ್ನಾಗಿ ಕುದಿಬೇಕು, ಬಟ್ ಸಣ್ಣ ಉರಿಯಲ್ಲಿನೇ ಕುದಿಲಿಕ್ಕೆ ಬಿಡಿ. ಇದು ಕುದಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಂದರೆ ನಾವು ಚಿಕ್ಕ ಉರಿಯಲ್ಲಿನೇ ಕುದಿಸ್ಕೋಬೇಕು. ಮತ್ತು ಆ ಪುದೀನದ್ದು, ಕೊತ್ತಂಬರಿದೆಲ್ಲ ಹಸಿ ಸ್ಮೆಲ್ಲು ಹೋಗಬೇಕು. ಸೊ ಆವಾಗಲೇ ಚೆನ್ನಾಗಿರುತ್ತೆ. ಅದು ಪುದೀನದ್ದು ಹಸಿ ಸ್ಮೆಲ್ ಬಂದರೆ ಸಾಗು ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಕುದಿಲಿಕ್ಕೆ. ನೋಡಿ, ಇವಾಗ ನೀಟಾಗಿ ಕುದೀತಾ ಇದೆ ಇದು. ಸೊ ನಂದು ಸಾಗು ರೆಡಿಯಾಗಿದೆ. ಇದು ನಾನು ಆಫ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾವು. 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ನಾನು ಕಾಯಲಿಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ 1 ಸ್ಪೂನು ಸಾಸಿವೆ ಮತ್ತು ಸ್ವಲ್ಪ ಹಿಂಗೆ ಹಾಕಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಳ್ಳಿ. ನೀವು ಬೆಳ್ಳುಳ್ಳಿ ಬೇಕಾದರೆ ಸೇರಿಸ್ಬೋದು. ನಾವು ರುಬ್ಲಿಕ್ಕೆ ಕೂಡ ಹಾಕಿದ್ದೀವಿ, ಮತ್ತು ಇಲ್ಲಿ ಹಿಂಗೆ ಹಾಕ್ತಾ ಇರೋದ್ರಿಂದ ಬೆಳ್ಳುಳ್ಳಿ ಏನು ಬೇಕಾಗಲ್ಲ. ಸೊ ನಿಮಗೆ ಯಾವುದು ಬೇಕೋ ಅದು ಹಾಕ್ಕೊಳ್ಳಿ. ಸೊ ನೋಡಿ, ಸಾಗು ರೆಡಿಯಾಗಿದೆ. ಈಗ ನಾವು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಇದು ಪೂರಿ ಚಪಾತಿ ಜೊತೆ ನೀವು ತಿನ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಪೂರಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.